ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನಾ ಸುಹಾಸ್. ಇವತ್ತಂತೂ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೊಂತಹ ರೆಸಿಪಿ ಅಂದ್ರೆ ಚೋಲೆ ಮಸಾಲ. ತುಂಬಾ ಈಸಿಯಾಗಿ ನಾ ಮಾಡ್ಕೊಳ್ತಿದ್ದೀನಿ. ಸೊ ಈ ಕಾಬಲ್ ಚನಾನ ಹಿಂದಿನ ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಸೊ ಅದನ್ನ ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಅಂತೂ ತುಂಬಾ ಸಿಂಪಲ್ ಇದೆ. ಚೋಲೆ ಮಸಾಲ ಪೌಡರ್, 1 ಮೆಣಸಿನಕಾಯಿ, ಹಾಗೆ 2 ಬೆಳ್ಳುಳ್ಳಿ, ಸ್ವಲ್ಪ 1 ಇಂಚಷ್ಟು ಶುಂಠಿ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 4 ಗೋಡಂಬಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಸೊಂಪನ್ನು ಹಾಕೊಂಡು ಬಾಡಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ 1 ಮೆಣಸಿನಕಾಯಿ, ಈರುಳ್ಳಿನ ಈ ಥರ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ. ಮತ್ತೆ 4-5 ಗೋಡಂಬಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ದೊಡ್ಡ ಸೈಜಿನ 2 ಮೀಡಿಯಂ ಈರುಳ್ಳಿನ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಇದು ಬ್ರೌನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು 4 ಪನ್ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಥಿಕ್ನೆಸ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ ಅದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಬಾಡಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಸ್ಟವ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ಅದು ತರಿಸಿದ್ರೆ ಸಾಕು. ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ, ತುಂಬಾ ಅಂದ್ರೆ ಹಾಕೋಬೇಡಿ, ಯಾಕಂದ್ರೆ ಈಗ ಆಲ್ರೆಡಿ ಈಗ ಚೋಲೆ ಮಸಾಲ ಪೌಡರ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ನಾನು ಒಂದು 3/4 ಸ್ಪೂನ್ ಅಷ್ಟು ಚೋಲೆ ಮಸಾಲ ಪೌಡರ್ ಅನ್ನ ಹಾಕೊಂಡಿದ್ದೆ. ಇದು ಮನೇಲೆ ಮಾಡಿರುವಂತ ಚೋಲೆ ಮಸಾಲ. ಸೊ ಅದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಈಗ 1 ಚಮಚೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಕಾಬಲ್ ಚನಾನ ಆಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದನ್ನ ಹಾಕಿ ಒಂದ್ಸಲ ಮಿಕ್ಸ್ ಕೊಟ್ಕೊಂಡು ಆದ್ಮೇಲೆ ಮಿಕ್ಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಥಿಕ್ನೆಸ್ ಅಷ್ಟೇ ಚೆನ್ನಾಗಿರುತ್ತೆ. ಪನ್ನೀರ್ ಹಾಕೋದ್ರಿಂದ ಆಗಿರ್ಬೋದು ಅಥವಾ ಕಡಲೆ ಹಾಕೋದ್ರಿಂದ ಆಗಿರ್ಬೋದು ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಪ್ರೋಟೀನ್ ರಿಚ್ ಆಗಿರುತ್ತೆ ಇದು ಚೋಲೆ ಮಸಾಲ. ನಿಮ್ಮ ಡಯಟ್ ಅಲ್ಲೂ ಕೂಡ ಇದನ್ನ ಆಡ್ ಮಾಡ್ಕೋಬೇಕು. ಅದಾದ್ಮೇಲೆ ಅದೇ ಕಡೆಗೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಕೊಕೊನಟ್ ಆಯಿಲ್ ಅನ್ನು ಹಾಕೋತಾ ಇದ್ದೀನಿ. ನೋ ರಿಫೈನ್ಡ್, ನೋ ಕೆಮಿಕಲ್, ಓನ್ಲಿ ಆರ್ಗ್ಯಾನಿಕ್. ಇದು ಮನೇಲೆ ಮಾಡಿರೋಂತಹ ಕೊಕೊನಟ್ ಆಯಿಲ್ ಇದು. ಸ್ವಲ್ಪ ಬಾಣಲಿ ಬಿಸಿಯಾಗಿ ಎಣ್ಣೆನೂ ಬಿಸಿ ಆಯಿತು. ಸ್ವಲ್ಪ ಇವಾಗ ಸಾಸಿವೆನ ಹಾಕೊಂಡ್ಬಿಡೋಣ. ಒಗ್ಗರಣೆಗಂತೂ ತುಂಬಾ ಸಿಂಪಲ್, ಮತ್ತೇನಿಲ್ಲ. ಸಾಸಿವೆ ಬಿಟ್ಟು ಏನು ಹಾಕೋತಾ ಇಲ್ಲ ನಾನು. ಅದಕ್ಕೆ ಹೇಳಿದ್ದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಅಂತ. ಸೊ ಅದಾದ್ಮೇಲೆ ಬೇಯಿಸಿಟ್ಕೊಂಡಿದ್ನಲ್ಲ ಕಾಬಲ್ ಚನ, ಸೊ ಅದನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ತರ ಮಾಡೋದನ್ನ. ಬೇರೆನೂ ಮಾಡ್ತಾರೆ, ಬಟ್ ಇದು ನನಗೆ ಈಸಿ ಆಗಂಗೆ, ಕ್ವಿಕ್ ಆಗಿ ಬ್ರೇಕ್ಫಾಸ್ಟಿಗೆ ಈಸಿ ಆಗಂಗೆ ಈ ತರ ಮಾಡ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಆ ಪನ್ನೀರ್ ಮತ್ತೆ ಗೋಡಂಬಿ ಹಾಕಿರೋದ್ರಿಂದ ಸ್ಟ್ರಕ್ಚರ್ ನೋಡ್ತಿರ್ಬೋದು ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಒಂದ್ಸಲ ಕುದಿ ಬಂತಲ್ಲ, ಇವಾಗ ಆ ಪೇಸ್ಟ್ ಅನ್ನ ಆಡ್ ಮಾಡ್ಕೊಂಡ್ಬಿಡೋಣ. ಈ ತರ ಪೇಸ್ಟ್ ಮಾಡೋದ್ರಿಂದ ತಿನ್ನೋಕ್ಕೂ ಒಂಥರ ಚೆನ್ನಾಗ್ ಅನ್ಸುತ್ತೆ. ಈಗಲೂ ಕೂಡ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ನನಗೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನಾನಂತೂ ಯಾವಾಗ ಬೇಕಾದ್ರೂ ಮಾಡ್ತೀನಿ. ಎಲ್ಲರಿಗೂ ಸೇರುತ್ತೆ ಇದು, ಯಾರಿಗೂ ಸೇರಲ್ಲ ಅಂತಲ್ಲ. ಮಕ್ಕಳು ಕೂಡ ಇದನ್ನ ತಿನ್ಬೋದು, ತಿಂತಾರೆ ಕೂಡ. ಅಷ್ಟು ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಈ ತರ ಟ್ರೈ ಮಾಡಿ ನೋಡಿ. ಯಾರು ಕೂಡ ಬಿಡೋದಿಲ್ಲ. ಪ್ಲೇಟ್ ಎಲ್ಲ ಖಾಲಿ ಆಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಟ್ಟು ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಆಗಿಲ್ವಾ? ಮಾಡ್ಕೊಂಬಿಡಿ ಆಯ್ತಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.